ಅಕ್ಕ, ಆ ಗೊಂಬೆ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಚೀಪ್ ಕ್ವಾಲಿಟಿದು ಅಂತ. ವಿಶಾಲವಾದ ಮನಸ್ಸಿಂದ ನೋಡಿದ್ರೆ ಎಲ್ಲಾನು ಚೆನ್ನಾಗೇ ಕಾಣಿಸುತ್ತೆ ಸಾಕ್ಷಿ. ಅರ್ಜುನು ನಿಮ್ಮ ಹಾಗಲ್ಲ, ಅದನ್ನ ಕೊಟ್ಟಿರೋ ಕೈ ಹಿಂದೆ ಇರೋ ಪ್ರೀತಿ ಗಮನಿಸ್ತಾನೆ. ಅರ್ಜುನ್ನೇ ನಮ್ ಲೆವೆಲ್ಗಿಲ್ಲ ಅಂತ ಆ ಭಾರ್ಗವಿನ್ ಮದ್ವೆ ಕರ್ಕೊಂಬಂದ್ಮೇಲೆ ಗೊತ್ತಾಯ್ತು. ಈ ಮನೇಲಿ ಕಣ್ಣಿಗೆ ಕಾಣೋದೇ ಒಂದು, ನಡೆಯೋದೇ ಇನ್ನೊಂದು. ಕಣ್ಮುಂದೆ ಯಾರು ನಗ್ತಾರೆ, ಬೆನ್ನ ಹಿಂದೆ ಯಾರು ಸಂಚು ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ದ್ವೇಷ, ಮೋಸ, ಸುಳ್ಳು ಇದನ್ನೆಲ್ಲ ಆಗ್ತಾನೆ ಹುಟ್ಟಿರೋ ಮಕ್ಕಳ ಮನಸ್ಸಲ್ಲಿ ಬಿಟ್ಬಿಟ್ಟಿದ್ದಾರೆ. ರಿತು ಮಾತಿಂದ ನನ್ನ ಮೊದಲನೇ ಇನ್ವೆಸ್ಟಿಗೇಷನ್, ಮೊದಲನೇ ಕ್ಲೂ ಸಿಕ್. ಒಂದು, ಸಂಧ್ಯಾ ಸಾವಲ್ಲಿ ರಿತುದು ಪಾಲಿದೆ. ಇಲ್ಲ ಅಂದ್ರೆ ಸಂಧ್ಯಾನ ಯಾರು ಸಾಯಿಸಿದ್ದು ಅಂತ ರಿತು ಗೊತ್ತಿದೆ. ಅರ್ಜುನ್ಗೆ ನನ್ನ ಮದ್ವೆ ಆಗು ಅಂತ ಹೇಳಿರೋ ಹಾಗೆ ಇವಳಿಗೂ ಏನಾದ್ರೂ ಕೆಲಸ ಕೊಟ್ಟು ಈ ಕೆಲ್ಸನ ಜೆ.ಪಿ. ಪಾಟೀಲ್ ಮಾಡ್ಸಿರ್ಬೋದಲ್ವಾ? ಬೃಂದಾ ಹೇಳಿದ್ದು ಒಂದ್ ಅರ್ಥದಲ್ಲಿ ನಿಜಾನೇ. ಒಂದಲ್ಲ ಒಂದ್ ರೀತಿಲಿ ತಿಳಿದೇನೋ ಇವರೆಲ್ಲ ಜೆ.ಪಿ. ಆಡ್ಸದ್ ಹಾಗೆ ಆಡೋ ಆಟದ ಕಾಯಿಗಳಷ್ಟೇ. ಬೇರೆಯವ್ರನ್ನ ಬಲಿ ಕೊಡ್ತಾ ಇದೀವ ಅಥವಾ ತಾವೇ ಬಲಿ ಆಗ್ತಾ ಇದೀವ ಅನ್ನೋ ಪರಿಜ್ಞಾನ ಕೂಡ ಇಲ್ಲ ಇವ್ರಿಗೆ. ಸಂಧ್ಯಾ ಸಾವಿನ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋದ್ರಲ್ಲಿ ನಾನು ದುಡುಕ್ಬಾರ್ದು. ಇವ್ರುಗಳ ಮಧ್ಯದಲ್ಲೇ ಇದ್ದು ಹುಷಾರಾಗಿ ಕಂಡುಹಿಡಿಬೇಕು. ಅದೇನೇ ಆಗಿರ್ಲಿ ಸಂಧ್ಯಾ, ನಿನಗ್ ನ್ಯಾಯ ಸಿಗೋವರೆಗೂ ನನಗ್ ಸಮಾಧಾನ ಇಲ್ಲ. ಅಪರಾಧಿ ಯಾರು ಅಂತ ಆದಷ್ಟು ಬೇಗ ಕಂಡುಹಿಡಿತೀನಿ. ಭಾರ್ಗವಿ ಮನೇಲೂ ಪರಿಸ್ಥಿತಿ ಸರಿ ಹೋಗಿಲ್ಲ, ನಮ್ಮನೇಲೂ ಪರಿಸ್ಥಿತಿ ಸುಧಾರಿಸಿಲ್ಲ. ನಾನು ವಂದನನ ಮದುವೆ ಆಗಿಲ್ಲ ಅಂತ, ನನ್ನ ಭಾರ್ಗವಿನ ದೂರ ಮಾಡಬೇಕು ಅಂತ ಆ ಶಕ್ತಿ ಪ್ರಸಾದಿನೇ ಪ್ಲಾನ್ ಮಾಡ್ತಾನೆ ಇರ್ತಾನೆ. ಅವ್ರ ಸ್ವಾರ್ಥಕ್ಕೆ ಅಥವಾ ಇನ್ಯಾರ್ದೋ ಪ್ರತಿಷ್ಠೆಗೆ ನಾನು ನನ್ನ ಭಾರ್ಗವಿನ ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಹೇಗಾದ್ರೂ ಮಾಡಿ ಡ್ಯಾಡ್ ಮಾತನ್ನ ಭಾರ್ಗವಿ ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಸದ್ಯದ ಮಟ್ಟಿಗಾದ್ರೂ ಮನೆಗೆ, ಮನೆಯವ್ರಿಗೆ ನನಗೊಂದು ಚಾನ್ಸ್ ಕೊಟ್ಟು ನೋಡಿ ಅಂತ ಬೇಡ್ಕೋತೀನಿ. ಅವ್ರೊಪ್ಪಿದ್ರೆ ಸಮಸ್ಯೆ ಅರ್ಧ ಅದಾಗದೇ ಸಾಲ್ವ್ ಆಗತ್ತೆ. ಸ್ವಲ್ಪ ದಿನ ಕಳೆಯೋ ಅಷ್ಟರಲ್ಲಿ ಭಾರ್ಗವಿ ಹೇಗೆ ಅಂತ ಡ್ಯಾಡ್ಗೂ ಅರ್ಥ ಆಗತ್ತೆ. ಆಮೇಲೆ ಅವರೇ ಭಾರ್ಗವಿಗೆ ಕಪ್ಪು ಕೋಟ್ ಹಾಕೊಳ್ಳೋಕೆ ಅವಕಾಶ ಮಾಡಿಕೊಡ್ತಾರೆ. ನನ್ನ ಮಗ ಅಂತೂ ನನ್ನ ಮಾತು ಕೇಳಿಲ್ಲ, ಸೊಸೆಯಾದ್ರೂ ಲಾಯರ್ ಆದ್ರಲ್ಲ ಅಂತ ಖುಷಿ ಪಡ್ತಾರೆ. ಎಸ್, ಅವ್ರ ಮನಸ್ಸನ್ನ ಬದಲಾಯಿಸ್ತೀನಿ. ಆದ್ರೆ ಅದಕ್ಕೆಲ್ಲ ಮೊದಲು ನನಗೆ ಭಾರ್ಗವಿಯವ್ರ ಸಪೋರ್ಟ್ ಬೇಕು. ನನ್ನ ಮಾತಿಗೆ ಭಾರ್ಗವಿಯವ್ರು ಒಪ್ಕೋತಾರ? ರುದ್ರ, ಸದ್ಯ ಭಾರ್ಗವಿ ಮನೇಲೆ ಉಳ್ಕೊಂಡ್ಲಲ್ಲ, ಅದೇ ನನಗೆ ಖುಷಿ. ಹೌದು ರೀ, ಇವರೆಲ್ಲ ಹಂಗ್ಸಿ ಈಹಾಳ್ಸಿದ್ರು ಅದನ್ನೆಲ್ಲ ಮೆಟ್ಟಿ ನಿಲ್ಲಕ್ಕೆ ಹೊಟ್ಟಿದಾಳಲ್ಲ, ಈಗ ನನಗೆ ಸಮಾಧಾನ ಆಗ್ತಾ ಇದೆ. ನಮ್ಮ ಅಣ್ಣನ ದುರಹಂಕಾರ ನೆತ್ತಿಗೇರಿದೆ. ರಾಕ್ಷಸನ್ ತರ ಮೆರಿತಾ ಇದ್ದಾನೆ. ಅವನನ್ನ ಬಲಿ ಹಾಕೋದಕ್ಕೆ ದುರ್ಗಿ ಬರಲೇಬೇಕಲ್ವಾ? ರುದ್ರ, ಮನೆಯವರೆಲ್ಲ ಭಾರ್ಗವಿ ವಿರುದ್ಧ 100 ಸಂಚು ಮಾಡ್ಬೋದು, ಆದ್ರೆ ನಾವು ಮಾತ್ರ ಬಿಟ್ಕೊಡ್ಬಾರ್ದು. ನಾವೆಲ್ಲರೂ ಅವಳಿಗೆ ಬೆಂಬಲವಾಗಿ ಅವಳ ಜೊತೆ ನಿಂತ್ಕೋಬೇಕು. ರುದ್ರ, ಇಷ್ಟು ವರ್ಷ ನಾವು ಮಾತಾಡಕ್ಕೆ ಮಾಡಕ್ಕೆ ಆಗದೆ ಇರೋದನ್ನ ಭಾರ್ಗವಿ ಮಾಡ್ತಾಳೆ. ಈ ಮನೇಲಿರೋರು ನಮ್ಮಿಬ್ಬರನ್ನ ಎಷ್ಟು ಹೀಯಾಳಿಸ್ತಾರೆ. ಈ ಮನೆಗೆ ಬದಲಾವಣೆ ಬೇಕು ರೀ. ಆ ಬದಲಾವಣೆನ ಭಾರ್ಗವಿ ತಂದೆ ತರ್ತಾಳೆ. ಖಂಡಿತ ತರ್ತಾಳೆ ರುದ್ರ. ಈ ಕೇಸಲ್ಲಿ ಭಾರ್ಗವಿ ಗೆಲ್ಬೇಕು. ಅವಳು ಗೆದ್ರೇನೆ ಸಂಧ್ಯಾ ಆತ್ಮಕ್ಕೆ ಶಾಂತಿ ಸಿಗೋದು. ದಾರಿ ತಪ್ಪಿರೋ ನಮ್ಮ ಮಗಳ ಜೀವನನೂ ಸರಿ ಹೋಗುತ್ತೆ ಅಂತ ನನಗೆ ನಂಬಿಕೆ ಬರ್ತಿದೆ. ರಿತು ಎಲ್ಲಾನು ಅರ್ಥ ಮಾಡ್ಕೊಳ್ತಾಳೆ ಅಂತ ಅನ್ಸುತ್ತಾ? ರುದ್ರ, ಪಾಪ ನಮ್ಮ ಮಗಳು ಚಿಕ್ಕವಳು, ಅವಳಿಗೇನು ಗೊತ್ತಾಗಲ್ಲ. ಆ ಲೋಫರ್ ಇದ್ದಾನಲ್ಲ ವಿಕ್ಕಿ, ಅವನೇ ಈ ಲವ್ವು ಗಿವು ಅಂತ ನಮ್ಮ ಮಗಳು ಬ್ರೈನ್ ವಾಶ್ ಮಾಡಿದ್ದಾನೆ. ಈ ಕೇಸ್ನಲ್ಲಿ ಭಾರ್ಗವಿ ಗೆದ್ರೆ ವಿಕ್ಕಿ ಬಣ್ಣ ಬಯಲಾಗತ್ತೆ. ಆಗ ನಮ್ಮ ಮಗಳಿಗೆಲ್ಲಾನು ಅರ್ಥ ಆಗುತ್ತೆ. ಈ ಕೆಲಸ ಆಗ್ಲೇಬೇಕು ರುದ್ರ, ಆಗ್ಲೇಬೇಕು. ನೋಡ್ತಾ ಇರೋ, ನಮ್ಮ ಮಗಳೇನೆ ಆ ವಿಕ್ಕಿ ವಿಷಯ ಎಲ್ಲ ಗೊತ್ತಾದ್ಮೇಲೆ ಅವನ ಮುಖ ಕೂಗ್ದು ಬಿಟ್ಟು ಬರ್ತಾಳೆ.
ರುದ್ರ, ಆ ಪಟ್ಟದ ಬೊಂಬೆನ ಮಧ್ಯದಲ್ಲಿಡಮ್ಮ. ಸರಿ ಅತ್ತೆ. ಸಾಕ್ಷಿ, ಅಲ್ಲಿ ನೋಡು. ಅತ್ತೆ, ಇದೇನಾ ನೀವು ಅರ್ಜುನ್ಗೆ ಅಂತ ತಂದಿರೋ ಗಿಫ್ಟು? ಆ ಭಾರ್ಗವಿ ಜೊತೆ ಸೇರ್ಕೊಂಡು ನೀವು ನಿಮ್ ಲೆವೆಲ್ನ ಮರ್ತೆ ಹೋದ್ರಾ? ಹೌದು ಅಕ್ಕ, ಆ ಗೊಂಬೆ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಚೀಪ್ ಕ್ವಾಲಿಟಿದು ಅಂತ. ವಿಶಾಲವಾದ ಮನಸ್ಸಿಂದ ನೋಡಿದ್ರೆ ಎಲ್ಲಾನು ಚೆನ್ನಾಗೇ ಕಾಣಿಸುತ್ತೆ ಸಾಕ್ಷಿ. ಅರ್ಜುನು ನಿಮ್ಮ ಹಾಗಲ್ಲ. ಅದನ್ನ ಕೊಟ್ಟಿರೋ ಕೈ ಹಿಂದೆ ಇರೋ ಪ್ರೀತಿ ಗಮನಿಸ್ತಾನೆ. ಅರ್ಜುನೇ ನಮ್ ಲೆವೆಲ್ಗಿಲ್ಲ ಅಂತ ಆ ಭಾರ್ಗವಿನ ಮದ್ವೆ ಕರ್ಕೊಂಬಂದ್ಮೇಲೆ ಗೊತ್ತಾಯ್ತು. ರುದ್ರ, ರಾಜ ರಾಣಿ ಆ ಪಟ್ಟದ ಗೊಂಬೆಗಳು ಎಷ್ಟು ಮುದ್ದಾಗಿದೆ ಅಲ್ಲ? ಅದನ್ನ ಸ್ವಲ್ಪ ಮೇಲೆ ಸರಿ ಮಾಡಮ್ಮ. ಸರಿ ಅತ್ತೆ. ಇದು ಆ ಕೊಂಪೆಲ್ ಕೂರಿಸ್ತಿದ್ದ ಗೊಂಬೆ ಥರ ಇದೆಯಲ್ಲ, ಇದನ್ನ ಅಮ್ಮನೇ ಕೊಟ್ಟು ಕಳ್ಸಿದಾಳ. ಇದ್ರೂ ಇರ್ಬೋದು. ಎಷ್ಟು ಅವಮಾನ ಆದ್ರೂ ಆ ಭಾರ್ಗವಿ ಮೇಲಿರೋ ಪ್ರೀತಿ ಮಾತ್ರ ಕಮ್ಮಿ ಆಗಲ್ಲ ಈ ಅಮ್ಮಂಗೆ. ಇವತ್ತು ನಾನು ನಿನಗೆ ಕಲಿಸೋ ಪಾಠನ ನೀನು ಜೀವನ ಪರ್ಯಂತ ಮರೆಯೋದಿಲ್ಲ. ಕೇಸ್ ಕಡೆ ತಲೆನೂ ಹಾಕಲ್ಲ. ಅಪ್ಪ ಆ ಮನೇಲಿ ಮೂಲೆ ಸೇರ್ದ ಹಾಗೆ ನೀನು ಈ ಮನೆ ಮೂಲೆ ಸೇರ್ತೀಯ. ಅಲ್ಲಲ್ಲ, ರೋಡಲ್ಲಿರ್ತೀಯ. ನೋಡಿ, ಇವತ್ತು ನವ ದಂಪತಿಗಳಿಗೆ ಮೊದಲನೇ ಹಬ್ಬ. ಭಾರ್ಗವಿನೇ ಪೂಜೆ ಮಾಡ್ಲಿ. ಏನು ಭಾರ್ಗವಿನ? ನಮಗ ಅವಳು ಕಂಡ್ರೇನೆ ಆಗಲ್ಲ. ಅವಳನ್ನ ನಮ್ಮ ಮನೆ ಒಳಗ್ ಬಿಟ್ಕೊಂಡಿರೋದೇ ಹೆಚ್ಚು ಅಂತದ್ರಲ್ಲಿ ಅವಳು ಪೂಜೆ ಮಾಡೋದಾ? ಆಗಲ್ಲ ಅತ್ತೆ. ನಿರ್ಮಲಾ, ಭಾರ್ಗವಿ ಈ ಮನೆ ಸೊಸೆ. ಅವಳು ಪೂಜೆ ಮಾಡಿದ್ರೆ ಈ ಮನೆಗೆ ಒಳ್ಳೇದಾಗುತ್ತೆ. ಅಷ್ಟಕ್ಕೂ ಅವಳು ಇಲ್ಲಿಗೆ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ದೇವ್ರ ಮನೆಗೆ ಹೋಗಿ ದಿನಾ ದೀಪ ಹಚ್ಚೋ ಒಳ್ಳೆತನ ಇದೆ. ನಿಮ್ಮ ಹಾಗೆ ಅಪರೂಪಕ್ಕೆ ಬಂದು ದೇವ್ರ ಮುಂದೆ ನಿಂತ್ಕೊಳ್ಳಲ್ಲ. ಹಾ, ಒಳ್ಳೇದಾಗತ್ತೆ. ಅವತ್ ಪೂಜೆ ಮಾಡುವಾಗ ಸರ್ಗಕ್ ಬೆಂಕಿ ಹಚ್ಕೊಂಡಿದ್ಲು, ಇವತ್ ಪೂಜೆ ಮಾಡಿದ್ರೆ ಮನೆಗೆ ಬೆಂಕಿ ಹಚ್ತಾಳೋ ಏನೋ. ಅತ್ತೆ, ಸಾಕ್ಷಿ ಹೇಳ್ತಾ ಇರೋದು ಸರಿಯಾಗೇ ಇದೆ. ಆ ದರಿದ್ರದವಳನ್ನ ಈ ಪೂಜೆ ಗೀಜೆಯಿಂದ ದೂರ ಇಡಿ. ಅವಳ ಕೈಯಿಂದ ಪೂಜೆ ಮಾಡಿಸೋಂತ ಕರ್ಮ ನಮ್ಗಿನ್ನೂ ಬಂದಿಲ್ಲ. ಬಿಡ್ತು ಅನ್ನು ನಿರ್ಮಲಾ. ಅವಳು ಈ ಮನೆ ಸೊಸೆ ಅನ್ನೋ ಅಭಿಮಾನ ಪ್ರೀತಿ ನಿನಗಿಲ್ಲ, ಅದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ನೀನು ಒಂದು ಹೆಣ್ಣು ಅನ್ನೋದನ್ನ ಮರೆತು ಇನ್ನೊಂದು ಹೆಣ್ಣು ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡ್ತಿದ್ಯಲ್ಲ, ನಾಲಿಗೆ ಹಿಡಿತದಲ್ಲಿ ಇಟ್ಕೋ. ಅಲ್ಲ ಅತ್ತೆ, ಈಗ ಅಕ್ಕ ಏನಂದ್ರು ಅಂತ? ಸಾಕು, ಬಾಯಿ ಮುಚ್ಕೊಂಡು ನಿಂತ್ಕೊ ನೀನು. ಹಬ್ಬದ ದಿನ ನನ್ನ ಸೊಸೆಯರಿಗೆ ನನಗೆ ಬೈಯೋದಕ್ಕೆ ಇಷ್ಟ ಇಲ್ಲ. ಅತ್ತೆ, ಯಾಕೆ ಬೇಜಾರ್ ಮಾಡ್ಕೋತೀರಾ? ಬಿಡಿ. ಅಜ್ಜಿ ಹೇಳ್ದ ಹಾಗೆ ಇವತ್ತು ಭಾರ್ಗವಿನೇ ಪೂಜೆ ಮಾಡ್ಲಿ. ಇವತ್ತು ಸ್ಪೆಷಲ್ ಹಬ್ಬ ಬೇರೆ. ನೋಡಿದ್ರ ಅಕ್ಕ, ಅಕ್ಕ ತಂಗಿ ಇಬ್ರು ಒಂದೇ ಪಾರ್ಟಿ. ಇಬ್ರನ್ನು ಸೇರಿಸಿ ಒಟ್ಟಿಗೆ ಮನೆಯಿಂದ ಆಚೆ ಕಳಿಸ್ಬೇಕು. ರುದ್ರ, ಜಯಂತನ ಪೂಜೆ ಕರ್ಕೊಂಡ್ ಬಾ. ಸರಿ ಅತ್ತೆ, ಬರ್ತೀನಿ. ಹಲೋ
ಹಲೋ ಸರ್, ನಾನ್ ಭಾರ್ಗವಿ ಮಾತಾಡ್ತಿರೋದು. ಭಾರ್ಗವಿ ಮೇಡಮ್, ಅಲ್ಲ JP ಪಾಟೀಲ್ ಮನೆ ಸೊಸೆ ಭಾರ್ಗವಿ ಅವ್ರಿಗೆ ನಮ್ಮ ಕಡೆಯಿಂದ ದೊಡ್ಡ ನಮಸ್ಕಾರ. ಸರ್, ಎಲ್ಲ ಗೊತ್ತಿದ್ದು ನೀವ್ ಯಾಕೆ ಸರ್ ಈ ತರ ಮಾತಾಡ್ತಿದ್ದೀರಾ? ಅಯ್ಯಯ್ಯೋ, ನನಗೇನು ಗೊತ್ತಿಲ್ಲ ಮೇಡಮ್. ನನಗೆ ಪರಿಚಯ ಇದ್ದಿದ್ದು ನಿಷ್ಠಾವಂತೆ ಭಾರ್ಗವಿ LLB ಅವರು. ಆದ್ರೆ ಈಗ ಮಾತಾಡ್ತಿರೋದು ಮೋಸ ಮಾಡಿರೋ JP ಪಾಟೀಲ್ ಮಗನ್ನೇ ಮದುವೆ ಆಗಿ ಅವ್ರ ಕುಟುಂಬಕ್ಕೆ ಸೇರ್ಕೊಂಡಿರೋ ಭಾರ್ಗವಿ ಅವ್ರ ಜೊತೆ. ಸಂಧ್ಯಾನ ಸಾಯಿಸ್ತೋರ್ ಮನೇಲೇ ಇದ್ದೀರಲ್ಲ ಮೇಡಮ್, ನಿಜವಾಗ್ಲೂ ನಿಮಗೇನು ಅನಿಸ್ತಾ ಇಲ್ವಾ? ಸರ್, ಇದ್ಯಾವುದನ್ನು ನಾನ್ ಬೇಕು ಅಂತ ಮಾಡಿಲ್ಲ. ಅದೊಂದು ದೊಡ್ಡ ಕತೆ. ನಾವಿಬ್ರು ಭೇಟಿ ಆದಾಗ ಎಲ್ಲ ವಿಸ್ತಾರವಾಗಿ ಹೇಳ್ತೀನಿ. ಆದ್ರೆ ದಯವಿಟ್ಟು ಸರ್, ನಾನು ಇವಾಗ ಏನಕ್ಕೆ ಫೋನ್ ಮಾಡಿದೆ ಅನ್ನೋದನ್ನ ಕೇಳಿ ಪ್ಲೀಸ್ ಸರ್. ನನಗೆ ಸಂಧ್ಯಾ ಸಾವಿನ ಬಗ್ಗೆ ಒಂದು ಕ್ಲೂ ಸಿಕ್ಕಿದೆ. ಸಾಕ್ ನಿಲ್ಸಿ ಮೇಡಮ್. ಹಿಂದಿನ ಸಲ ನೀವು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಸಂಧ್ಯಾ ಜೀವನ ಸರಿ ಹೋಗ್ಲಿ ಅಂತ ಅಫಿಷಿಯಲಿ ಅನ್ಅಫಿಷಿಯಲಿ ಎಲ್ಲಾ ರೀತಿಲೂ ನಿಮ್ಗೆ ಸಹಾಯ ಮಾಡಿದೆ. ಆದ್ರೆ ಕೊನೆಯಲ್ಲಿ ಆಗಿದ್ದೇನು, ಸಂಧ್ಯಾ ಸತ್ತೋದ್ಲು, ನಾನ್ ಸಸ್ಪೆಂಡ್ ಆದೆ. ಆದ್ರೆ ನೀವು ಏನು ನಡೆದೇ ಇಲ್ಲ ಅನ್ನೋ ರೀತಿ JP ಪಾಟೀಲ್ ಮನೆಗೆ ಸೇರ್ಕೊಂಡ್ರಿ. ನಿಮ್ ಜೀವನ, ನಿಮಗಿಷ್ಟ ಬಂದವ್ರನ್ನ ಮದುವೆ ಆಗಿ ನಿಮಗಿಷ್ಟ ಬಂದಾಗಿರೋ ಅಧಿಕಾರ ನಿಮಗಿದೆ. JP ಪಾಟೀಲ್ ಕಡೆ ಸೇರ್ಕೊಂಡು ಸಂಧ್ಯಾನ ಮುಗಿಸೋ ಪ್ಲಾನ್ ಮಾಡ್ಬಿಟ್ರಲ್ಲ, ಅದನ್ನ ನಾನು ಯಾವತ್ತೂ ಮರೆಯಲ್ಲ. ಸರ್ ಪ್ಲೀಸ್ ಸರ್, ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ನಾನ್ ಮದ್ವೆ ಆಗುವಾಗ ಅರ್ಜುನ್ JP ಮಗ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಸಾಕು ಮೇಡಮ್, ಸಾಕು. ನೀವ್ ಹೇಳೋ ಯಾವ ಮಾತನ್ನು ನಾನು ನಂಬಲ್ಲ. ಈಗ್ಲೂ ಅಷ್ಟೇ, ಸಂಧ್ಯಾನ ಯಾರು ಸಾಯಿಸಿದ್ದು ಅಂತ ಕೇಳಿದ್ರೆ ನಾನು ನಿಮ್ ಕಡೆ ಕೈ ಮಾಡಿ ತೋರಿಸ್ತೀನಿ. ನ್ಯಾಯ ಕೊಡಿಸ್ತೀನಿ ಅಂತ ಆ ಬಡಪಾಯಿ ಹುಡುಗಿನ ಕರ್ಕೊಂಡು ಬಂದು ನಿಮ್ ಸ್ವಾರ್ಥಕ್ಕೆ ಆ ಹುಡುಗಿನ ನಿರ್ಜೀವ ಮಾಡ್ಬಿಟ್ರಲ್ಲ ಮೇಡಮ್. ಸರ್ ಪ್ಲೀಸ್ ನನ್ನ ಮಾತನ್ನ ನಂಬಿ. ನೀವ್ ಹೇಳ್ದಾಗೆ ಆ ಸಂಧ್ಯಾಗೆ ನ್ಯಾಯ ಕೊಡಿಸಿದ್ರೆ ಆಗ ನಿಮ್ಮ ಮಾತನ್ನ ನಂಬ್ತಿ. ಅಲ್ಲಿವರೆಗೂ ನನಗೆ ಫೋನ್ ಮಾಡಿ ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ನನ್ನ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ಸಹಾಯ ಸಿಗಲ್ಲ ಮೇಡಮ್. ಹಲೋ ಹಲೋ ಸರ್, ಹಲೋ. ನನ್ ಸಪೋರ್ಟ್ ಗಿದ್ದವ್ರೆ ಇವರೊಬ್ರು. ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಪರವಾಗಿಲ್ಲ, ಯಾರ್ ಸಹಾಯ ಮಾಡ್ಲಿ ಬಿಡ್ಲಿ, ನಾನು ನನ್ನ ಹೋರಾಟನ ನಿಲ್ಸೋದಿಲ್ಲ, ಮುಂದುವರಿಸ್ತೀನಿ.